ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 56. ಗೇಟ್ ದಾಟುತ್ತಿದ್ದಂತೆ ಅಂಗಳದಲ್ಲಿ ಕೆಲಸದವರ ಜೊತೆ ಮೆಣಸಿನಕಾಯಿ ಒಣಗಿಸುತ್ತಿದ್ದ ಮೀನಾಕ್ಷಿಯವರು ಕಾರಿನತ್ತ ನೋಡಿದರು. ಕಾರು ನಿಲ್ಲಿಸಿ ಶಿವ ಕೆಳಗಿಳಿದ. ಶಕ್ತಿ ಕೂಡ ಇಳಿದು ನಿಂತಳು. ಶಿವ, ಶಕ್ತಿ ಖುಷಿಯಿಂದ ಎನ್ನುತ್ತಾ ಮುಂದೆ ಬಂದರು. ಶಿವ ಅವರನ್ನು ನೋಡಿಯೂ ನೋಡದಂತೆ ನಿಂತ. ಬನ್ನಿ ಅಣ್ಣ, ಹೇಗಿದ್ದೀರಾ? ರಾಯರನ್ನು ನೋಡುತ್ತಾ ಕೇಳಿದರು. ಚೆನ್ನಾಗಿದ್ದೀನಮ್ಮ, ನೀವೆಲ್ಲ ಹೇಗಿದ್ದೀರಾ ಕೇಳಿದರು ರಾಯರು. ಚೆನ್ನಾಗಿದ್ದೀವಿ. ಕೇಶು, ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ. ಶಕ್ತಿ ಹೇಗಿದೆಯಮ್ಮ ಎಲ್ಲರನ್ನೂ ವಿಚಾರಿಸಿದರು. ಚೆನ್ನಾಗಿದ್ದೀನಿ ಅತ್ತೆ ಎಂದ ಶಕ್ತಿಯನ್ನು ಶಿವ ಒಮ್ಮೆ ನೋಡಿದ ತೀಕ್ಷ್ಣವಾಗಿ. ಶಕ್ತಿಗೆ ಅವನ ನೋಟ ಅರ್ಥವಾಗಲಿಲ್ಲ. ಅವಳು ಮೀನಾಕ್ಷಿಯವರನ್ನು ಅತ್ತೆ ಎಂದು ಕರೆದಿದ್ದು ಅವನಿಗೆ ಇರಿಸು ಮುರಿಸು. ಶಿವ ಎನ್ನುತ್ತಾ ಬಂದರು ಸುಮತಿ ಹೊರಗೆ. ಅತ್ತೆ ಎಂದ ಶಿವ ಮುಂದೆ ಬಂದು ಅವರನ್ನು ತಬ್ಬಿದ. ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ, ಬನ್ನಿ ಒಳಗೆ ಎಂದು ಮೀನಾಕ್ಷಿಯವರು ಒಳಗೆ ಕರೆದಾಗ, ಒಂದು ನಿಮಿಷ ಇಲ್ಲೇ ಇರಿ ಬಂದೆ ಎಂದ ಸುಮತಿಯವರು ಒಳಗೆ ಹೋಗಿ ನಿಮಿಷದಲ್ಲಿ ಆರತಿ ತಟ್ಟೆಯ ಜೊತೆ ಅಕ್ಕಿ ತುಂಬಿದ ಸೇರನ್ನು ಹಿಡಿದು ತಂದರು. ಅದು ಏಕೆ ಎಂದು ಎಲ್ಲರಿಗೂ ಅರ್ಥವಾಯಿತು. ಶಕ್ತಿ, ಶಿವ ಬನ್ನಿ ಮುಂದೆ ಕರೆದು ಹೊಸಿಲಿನಲ್ಲಿಯೇ ನಿಲ್ಲಿಸಿದಾಗ ಮೀನಾಕ್ಷಿಯವರು ಅವರಿಬ್ಬರಿಗೂ ಆರತಿ ಬೆಳಗಿದರು. ಶಕ್ತಿ, ಈ ಮನೆ ನಿನ್ನಿಂದ ಯಾವಾಗಲೂ ಬೆಳಗ್ತಿರಲಿ ಅಂತ ಬೇಡಿಕೊಂಡು ಈ ಸೇರನ ಒದ್ದು ಬಲಗಾಲಿಟ್ಟು ಒಳಗೆ ಬಾ ಎಂದಾಗ ಶಕ್ತಿ ಅವರು ಹೇಳಿದಂತೆಯೇ ಮಾಡಿ ಒಳಬಂದಳು. ಮದುವೆ ಆದ ಮೇಲೆ ಇವರಿಬ್ಬರೂ ಇದೇ ಮೊದಲಲ್ಲವೇ ಮನೆಗೆ ಬಂದಿದ್ದು, ಅದಕ್ಕಾಗಿ ಇದೆಲ್ಲ. ಎಲ್ಲರನ್ನೂ ಒಳಗೆ ಕರೆದುಕೊಂಡು ಹೋಗಿ ಖುಷಿಯಿಂದ ಕುಳಿತು ಮಾತನಾಡಿದರು. ಸುಮತಿಯವರು ಕುಡಿಯಲು ಟೀ ತಂದು ಕೊಟ್ಟರು. ಶಿವರಾಯರಿಗೆ ಶಕ್ತಿಗೆ ಮನೆ ತೋರಿಸು, ನಾನು ಅಡುಗೆ ಮಾಡಿಬಿಡ್ತೀನಿ ಬೇಗ ಎಂದರು ಮೀನಾಕ್ಷಿ. ಅವರ ಮಾತು ಹಿಡಿಸದ ಶಿವ ಅವರನ್ನೊಮ್ಮೆ ಕೋಪದಿಂದ ನೋಡಿದ. ಅವರಿಗದು ಅರ್ಥವಾಗುತ್ತಲೇ ಅಲ್ಲಿಂದ ಮಾತನಾಡದೆ ಅಡುಗೆ ಮನೆಗೆ ನಡೆದರು. ಇವರಿಬ್ಬರ ಬದಲಾದ ಮುಖವನ್ನು ಶಕ್ತಿ ಗಮನಿಸಿದಳು. ಸರ್ ಬನ್ನಿ, ನಿಮಗೆ ಮನೆ ತೋರಿಸ್ತೀನಿ ಎಂದ ಶಿವ ಮೇಲೇಳುತ್ತಿದ್ದಂತೆ ಗಂಗಾಧರ್ ಒಳಗೆ ಬಂದರು. ಹೇಗಿದ್ದೀರಾ ರಾಯರೇ ಎಂದು ಖುಷಿಯಿಂದ ರಾಯರ ಕೈ ಕುಲುಕಿದಾಗ ಶಿವ ಅಲ್ಲಿ ನಿಲ್ಲದೆ ತನ್ನ ಕೋಣೆಯತ್ತ ನಡೆದ. ಶಕ್ತಿ ಗಂಗಾಧರ್ ಜೊತೆ ಮಾತನಾಡುತ್ತಾ ನಿಂತಳು. ಕೇಶವ ಶಿವನಿದ್ದಲ್ಲಿ ನಡೆದ. ಶಿವ, ಅವ್ರ ಮುಂದೆ ನೀನು ಅಂಕಲ್ ಆಂಟಿ ಜೊತೆ ಹಾಗೆ ನಡ್ಕೊಳ್ಳೋದು ತಪ್ಪು ಕಣೋ. ಶಕ್ತಿ ಏನು ಅನ್ಕೊಳ್ಳೋದಿಲ್ಲ ಎಂದ ಕೇಶವ. ಅವ ತನ್ನ ಕಬೋರ್ಡಿನ ಬಾಗಿಲು ತೆಗೆದು ಅಲ್ಲಿದ್ದ ಒಂದೆರಡು ಟೀ ಶರ್ಟ್, ತನ್ನಿಷ್ಟದ ಪರ್ಫ್ಯೂಮ್, ವಾಚ್ ಜೊತೆಗೆ ತನ್ನ ಅಗತ್ಯಕ್ಕೆ ಬೀಳುವ ಕೆಲವು ವಸ್ತುಗಳನ್ನು ಹೊರತೆಗೆದಿಟ್ಟ, ತನ್ನ ಜೊತೆ ತೆಗೆದುಕೊಂಡು ಹೋಗಲೆಂದು. ನನಗೆ ನಾಟಕ ಮಾಡೋದಕ್ಕೆ ಬರೋದಿಲ್ಲ ಕೇಶು ಎಂದ ಕೋಪದಿಂದ ಅವನನ್ನು ನೋಡುತ್ತಾ. ಇದು ತಪ್ಪು ಶಿವ. ಯಾವುದು ತಪ್ಪು? ಅವರು ಮಾಡಿರೋದು ತಪ್ಪಲ್ವಾ? ಅದೆಲ್ಲ ನಿನ್ನ ಕಣ್ಣಿಗೆ ಕಾಣೋದಿಲ್ವಾ ಎಂದ ಕೋಪದಿಂದ. ಕೇಶವ ಮಾತನಾಡುವಷ್ಟರಲ್ಲಿ ಶಕ್ತಿ ಬಾಗಿಲತ್ತ ಬಂದಳು. ಅವಳನ್ನು ಕಂಡು ಇಬ್ಬರೂ ಸುಮ್ಮನಾದರು. ಶಿವ, ನನಗೆ ಮನೆ ತೋರಿಸೋದಿಲ್ವಾ ಕೇಳಿದಳು ಶಕ್ತಿ ಪ್ರೀತಿಯಿಂದ. ನಿನ್ನ ಮನೆ ಹಾಗೆ ದೊಡ್ಡ ಮನೆ ಅಲ್ಲ ಮೇಡಮ್, ನಮ್ಮದು ಬಡವರು ನಾವು, ಏನೋ 4-5 ಜನ ಇರುವಷ್ಟು ಚಿಕ್ಕ ಮನೆ ಎಂದ ಅವಳಿಗೆ ಛೇಡಿಸುವಂತೆ. ನೋಡ್ತಿದ್ದೀನಲ್ಲ ಎಷ್ಟು ಚಿಕ್ಕ ಮನೆ ಅಂತ ಎಂದಳು ಕೈಕಟ್ಟಿ ನಿಂತು. ಬಾ ಮನೆ ತೋರಿಸ್ತೀನಿ ಎಂದವ ಬಾಗಿಲತ್ತ ಬಂದ. ಇಲ್ಲಿಂದನೇ ಶುರು ಮಾಡೋ, ಮೊದಲು ಈ ಕೋಣೆ ಯಾರ್ದು ಅಂತ ತಿಳ್ಕೊಳ್ಳೋದು ಮುಖ್ಯ ಶಕ್ತಿ ಎಂದ ಕೇಶವ ಅವರಿಬ್ಬರನ್ನು ಛೇಡಿಸುತ್ತಾ ಹೊರನಡೆದ. ಇದು ನನ್ನ ಕೋಣೆ ಎಂದ ಅವಳಿಗೆ ಕೋಣೆ ತೋರಿಸಿ. ಅವಳ ಕೋಣೆ ಇದ್ದಷ್ಟು ದೊಡ್ಡ ಕೋಣೆ ಏನಲ್ಲ ಅದು. ಬಾಗಿಲು ದಾಟಿ ಒಳ ಬಂದರೆ ಎದುರಿಗೆ ಮಂಚ, ಎಡಗಡೆಗೆ ಬಟ್ಟೆ ಇಡುವ ಕಬೋರ್ಡ್, ಅದಕ್ಕೆ ಅಂಟಿಕೊಂಡೇ ಡ್ರೆಸ್ಸಿಂಗ್ ಟೇಬಲ್, ಬಲಗಡೆ ಬಾತ್ರೂಮ್ ಇತ್ತು. ಮಂಚದ ಹಿಂದಿನ ಗೋಡೆಗೆ ದೊಡ್ಡದಾದ ಕಿಟಕಿ ಇತ್ತಷ್ಟೇ. ಮನೆ ಕೂಡ ಶಕ್ತಿಯ ಬಂಗಲೆಯಂತೆ ದೊಡ್ಡದೇನಲ್ಲ. ಗೇಟ್ ದಾಟಿ ಒಳ ಬಂದರೆ ದೊಡ್ಡ ಅಂಗಳ, ಬಾಗಿಲಿನ ಮುಂದೆ ದೊಡ್ಡದಾದ ಕಂಬಗಳಿದ್ದವು. ಬಾಗಿಲು ದಾಟಿ ಒಳ ಬಂದರೆ ಎದುರಿಗೆ ಡೈನಿಂಗ್ ಹಾಲ್, ಅದರ ಎಡಗಡೆಗೆ ಅಡುಗೆ ಮನೆ, ಪಕ್ಕದಲ್ಲಿ ದೇವರ ಮನೆ. ಬಾಗಿಲಿನ ಬಲಗಡೆಗೆ ದೊಡ್ಡದಾದ ಹಾಲ್ ಇತ್ತು. ಹಾಲ್ನ ಎಡಕ್ಕೆ 2 ಮೆಟ್ಟಿಲು ಹತ್ತಿದರೆ ಶಿವನ ಕೋಣೆ ಇತ್ತು. ಕೋಣೆಯ ಪಕ್ಕದಲ್ಲಿ ಮನೆಯ ಹಿತ್ತಲಿನ ಬಾಗಿಲಿತ್ತು. ಹಾಲ್ನ ಬಲಕ್ಕೆ ಮತ್ತೊಂದು ಕೋಣೆ ಇತ್ತು, ಅದು ಸುಮತಿಯವರದ್ದು. ಇವರ ಕೋಣೆಯ ಪಕ್ಕದಲ್ಲಿ ಮೆಟ್ಟಿಲುಗಳಿದ್ದವು. ಮೇಲೆ 2 ಕೋಣೆಗಳಿದ್ದವು, ಅದರಲ್ಲೊಂದು ಮೀನಾಕ್ಷಿ ಮತ್ತು ಗಂಗಾಧರವರದ್ದು. ಎಲ್ಲವನ್ನೂ ತೋರಿಸಿ ಹಿತ್ತಲಿಗೆ ಬಂದ ಶಿವ, ಇದು ಹಿತ್ಲು, ನಿಮ್ಮನೆಯಲ್ಲಿಲ್ಲ, ನಮ್ಮ ಮನೆಯಲ್ಲಿದೆ ಎಂದ ಅವಳ ಪಕ್ಕದಲ್ಲಿ ನಿಂತು. ಶಕ್ತಿ ಒಮ್ಮೆ ಸುತ್ತಲೂ ನೋಡಿದಳು. ಸುಮಾರು 4-5 ಗುಂಟೆ ಜಾಗದಲ್ಲಿ ಒಂದಿಷ್ಟು ಹೂವಿನ ಗಿಡಗಳು, 6-8 ತೆಂಗಿನ ಮರಗಳು, ಒಂದು ಮಾವಿನ ಮರ, ಸಂಪಿಗೆಯ ಮರವಿತ್ತು. ತುಂಬ ಚೆನ್ನಾಗಿದೆ ಎಂದಳು ಅವನನ್ನು ನೋಡುತ್ತಾ. ಥ್ಯಾಂಕ್ಸ್, ನಮ್ಮನೆ ನಿಮಗೆ ಹಿಡಿಸಿದ್ದಕ್ಕೆ
ಎಂದವನದ್ದು ಅಣಕಿಸುವ ಮಾತುಗಳು. ಗಂಡನ ಮನೆ ಹೇಗಿದ್ರೂ ಹಿಡಿಸಲೇಬೇಕಲ್ಲ ಎಂದಳು ಪ್ರೀತಿಯಿಂದ. ಶಿವ ಮಾತನಾಡಲಿಲ್ಲ. ಶಿವ, ನೀನು ಉತ್ತರ ಏನು ಅಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ. ಅವನನ್ನೇ ನೋಡುತ್ತಾ ಕೇಳಿದಳು. ಬಾ ಒಳಗೆ, ಅತ್ತೆ ಖಂಡಿತ ನನಗಿಷ್ಟದ ಚಿಕನ್ ಅಥವಾ ಮೀನು ಮಾಡ್ತಿರ್ತಾರೆ ಎಂದು ಒಳಬಂದ ಅವಳ ಮಾತುಗಳಿಂದ ತಪ್ಪಿಸಿಕೊಂಡು. ಈಡಿಯಟ್, ಇವತ್ತು ಉತ್ತರ ತಿಳ್ಕೊಳ್ಳದೆ ಇರೋದಿಲ್ಲ ನಾನು ಎಂದ ಶಕ್ತಿ ಒಳಬಂದು ಅಡುಗೆ ಮನೆಯತ್ತ ನಡೆದಳು. ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ಖುಷಿಯಿಂದ ಊಟ ಮಾಡಿದ್ದರು. ಶಿವ ಮೀನಾಕ್ಷಿ ಮತ್ತು ಗಂಗಾಧರವರನ್ನು ಮಾತನಾಡಿಸಿಯೇ ಇರಲಿಲ್ಲ. ಅವರು ಎದುರಿಗೆ ಬಂದರೆ ಅವನ ಮುಖದ ಭಾವನೆಯೇ ಬದಲಾಗುತ್ತಿತ್ತು. ಅದನ್ನು ಶಕ್ತಿ ಗಮನಿಸಿದ್ದಳು, ಆದರೆ ಪ್ರಶ್ನೆ ಮಾಡಿರಲಿಲ್ಲ. ಊಟ ಮುಗಿಸಿ ಆ ಊರಿನಲ್ಲಿದ್ದ ದೇವಸ್ಥಾನಕ್ಕೆ ಹೋಗೋಣವೆಂದು ಸುಮತಿ ಹೇಳಿದ್ದರು. ಶಕ್ತಿ, ನೀನು ಶಿವನ ಕೋಣೆಗೆ ಹೋಗಿ ಫ್ರೆಶ್ ಆಗು. ನಿನಗೆ ಬೇರೆ ಸೀರೆ ಏನಾದರೂ ಬೇಕಾಗಿತ್ತಾ ಕೇಳಿದರು ಮೀನಾಕ್ಷಿ. ಬೇಡ ಅತ್ತೆ, ಈ ಸೀರೆ ಏನೂ ಆಗಿಲ್ವಲ್ಲ ಎಂದವಳು ಶಿವನ ಕೋಣೆಗೆ ನಡೆದಿದ್ದಳು. ಮುಖ ತೊಳೆದು ಬಾತ್ರೂಮಿನಿಂದ ಹೊರಬರುತ್ತಿದ್ದಂತೆ ಶಿವ ನಿಂತಿದ್ದ ಕಬೋರ್ಡಿನ ಮುಂದೆ. ತಗೋ ಟವೆಲ್ ಎಂದು ಅವಳ ಮುಂದೆ ಹಿಡಿದ. ಟವೆಲ್ ಕೈಗೆ ತೆಗೆದುಕೊಂಡವಳು, ಶಿವ, ನನಗೆ ಉತ್ತರ ಏನು ಅಂತ ಹೇಳು. ನಿನ್ನೆಯಿಂದ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನೀನು ಉತ್ತರ ಕೇಳಿದೆ ಎಂದಳು ಕೈ ಒರೆಸುತ್ತ. ಅವಳಿಗೆ ಬೆನ್ನು ಮಾಡಿ ನಿಂತಿದ್ದವ ಕಬೋರ್ಡಿನಲ್ಲಿದ್ದ ಸೀರೆಯ ಬಾಕ್ಸ್ ತೆಗೆದು ಅವಳ ಕೈಗಿಟ್ಟು, ಇದನ್ನ ಉಟ್ಕೊಂಡು ರೆಡಿಯಾಗು ಎಂದು ಬಾಗಿಲತ್ತ ಹೆಜ್ಜೆ ಇಟ್ಟ. ಹೋಗುತ್ತಿದ್ದವನ ಕೈ ಹಿಡಿದಳು. ಅವನ ಉತ್ತರ ತನಗೆ ಈಗಲೇ ಬೇಕೆಂಬಂತೆ. ಅವಳತ್ತ ತಿರುಗಿದವ ಅವಳನ್ನೇ ನೋಡಿದ. ನಿನಗೆ ಕೇಳ್ತಿರೋದು ನಾನು. ನೀನು ಉತ್ತರ ಹೇಳಿದ್ರೇನೆ ನಾನು ಈ ಸೀರೆ ಉಡೋದು. ಪೊಳ್ಳು ಬೆದರಿಕೆ ಅದು. ಅತ್ತೆ ಕೊಟ್ಟಿರೋ ಸೀರೆ ಅದು. ಸುಮ್ಮನೆ ಉಟ್ಕೊಂಡು ಕೆಳಗಡೆ ಬಾ ಎಂದವ ಹೊರಬಂದ. ಶಕ್ತಿ ಮಾತನಾಡದೆ ತಯಾರಾದಳು. ಶಕ್ತಿ, ಬೇಗ ಬಾ, ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಶಿವ ತನ್ನ ಕೋಣೆಯತ್ತ ಬಂದು ಬಾಗಿಲು ತಟ್ಟಿದ. ಶಕ್ತಿ ಇನ್ನೂ ಬಂದಿಲ್ಲವೆಂದು. ಅವ ಬೇರೆಯ ಅಂಗಿ ತೊಟ್ಟು ತಯಾರಾಗಿದ್ದ. ಎಲ್ಲರೂ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದರು. ಬಂದೆ ಎಂದವಳು ಬಾಗಿಲು ತೆಗೆದಳು. ಹಳದಿ ಬಣ್ಣದ ಸೀರೆಗೆ ನೀಲಿ ಬಣ್ಣದ ಬಾರ್ಡರ್ ಇತ್ತು. ಎಂದಿನಂತೆ ಸಣ್ಣ ನೆರಿಗೆ ಮಾಡಿ ಉಟ್ಟವಳು ಅವನಿಗೆ ಚಂದವೇ ನೋಡಲು. ಚೆನ್ನಾಗಿ ಕಾಣಿಸ್ತಿದೆಯಾ ಕೇಳಿದಳು ಅವ ತನ್ನನ್ನು ಹೊಗಳಲಿ ಎಂದು. ಬಾ, ಮೊದಲು ಎಲ್ಲರೂ ಕಾಯ್ತಿದ್ದಾರೆ ಎಂದವ ಮುಂದೆ ಬಂದ. ಶಕ್ತಿ, ದೇವತೆ ಹಾಗೆ ಕಾಣ್ತಿದ್ಯಾ ಈ ಸೀರೆಯಲ್ಲಿ ನೀನು ಎಂದ ಮೀನಾಕ್ಷಿಯವರು ತಮ್ಮ ಕೊರಳಲ್ಲಿದ್ದ ಉದ್ದನೆಯ ಸರ ತೆಗೆದು ಅವಳ ಕೊರಳಿಗೆ ಹಾಕಲೆಂದು ಮುಂದೆ ಬಂದರು. ಕ್ಷಣದಲ್ಲಿ ಅವಳ ಪಕ್ಕದಲ್ಲಿ ಬಂದ ಶಿವ ಅವಳ ಕೊರಳಿಗೆ ಹಾಕುತ್ತಿದ್ದ ಸರ ಹಿಡಿದು, ಇದೆಲ್ಲ ಏನು ಬೇಡ ಅವಳಿಗೆ ಎಂದ ಗಂಭೀರವಾಗಿ. ಶಕ್ತಿ ಮತ್ತು ರಾಯರನ್ನು ಬಿಟ್ಟು ಎಲ್ಲರಿಗೂ ಏಕೆ ಎಂದು ಅರ್ಥವಾಗಿತ್ತು. ಯಾಕೆ, ಏನಾಯಿತು ಕೇಳಿದಳು ಶಕ್ತಿ ಅವನನ್ನೇ ನೋಡಿ. ಶಿವ, ಅವಳು ಸೊಸೆಗೆ ಅವಳು ಹಾಕ್ತಿದ್ದಾಳೆ ಬಿಡು ಎಂದರು ಸುಮತಿ. ಅವಳಿಗೆ ನಾನು ಹೊಸದನ್ನೇ ಕೊಡಿಸ್ತೀನಿ, ಇದು ಬೇಡ ಎಂದವ. ಬಾ ಹೋಗೋಣ ಎಂದು ಅವಳ ಕೈ ಹಿಡಿದು ಬಾಗಿಲತ್ತ ನಡೆದ. ಮೀನಾಕ್ಷಿ ಅವರು ಬೇಸರಗೊಂಡರು. ಗಂಗಾಧರ್ ಶಿವನ ಮುಂದೆ ಮಾತನಾಡದವರು. ಏನಾಯಿತು ಶಿವ ಮತ್ತೆ ಕೇಳಿದಳು ಅವನ ನಡೆ ಅರ್ಥವಾಗದೆ. ಏನಿಲ್ಲ ಬಾ ಎಂದವ ಶಕ್ತಿಯ ಕಾರ್ ಹತ್ತಿದ. ಕೇಶವ ಮತ್ತು ರಾಯರು ಹಿಂದೆ ಕುಳಿತರು. ಸುಮತಿ, ಮೀನಾಕ್ಷಿ ಮತ್ತು ಗಂಗಾಧರ್ ಮತ್ತೊಂದು ಕಾರ್ ಹತ್ತಿದರು. 10 ನಿಮಿಷದಲ್ಲಿ ದೇವಸ್ಥಾನದ ಮುಂದಿದ್ದರು. ಸರ್, ಈ ದೇವಸ್ಥಾನ ಶಿವನ ತಂದೆ ಕಟ್ಟಿಸಿದ್ದು ಎಂದ ಕೇಶವ ಕಾರ್ ಇಳಿದು ದೇವಸ್ಥಾನದಲ್ಲಿ ಕಾಲಿಟ್ಟಾಗ. ಹೌದಾ ಶಿವ ಎಂದರು ರಾಯರು. ನಾವು ಈ ಊರಲ್ಲಿ ಬಂದು ಇರೋದಕ್ಕೆ ಈ ದೇವಸ್ಥಾನನೂ ಒಂದು ಕಾರಣ ಸರ್ ಎಂದ ಶಿವ ದೇವಸ್ಥಾನದ ಒಳಗೆ ನಡೆದ. ಪೂರ್ತಿ ಕಲ್ಲಿನಿಂದ ಕೆತ್ತಿದ ಶಿವನ ದೇವಸ್ಥಾನ ಅದು. ಬಾರಪ್ಪ ಶಿವ, ಮದುವೆ ಆಯ್ತಂತೆ, ನಮ್ಮನ್ನ ಕರೆಯೋದನ್ನೇ ಮರ್ತು ಬಿಟ್ಟೇನು? ನಾನು ಅನ್ಕೊಂಡಿದ್ದೆ ನಿಮ್ಮ ತಂದೆಯ ಆಸೆಯಂತೆ ಈ ದೇವಸ್ಥಾನದಲ್ಲಿ ನಿನ್ನ ಮದುವೆ ಆಗುತ್ತೆ ಅಂತ. ಅವರ ಆಸೆನ ನಾನು ಯಾವತ್ತಾದರೂ ಈಡೇರಿಸದೆ ಬಿಟ್ಟಿದ್ದೇನೆ ಅಜ್ಜ ಎಂದ ಶಿವ ಮೊದಲು ಅವರ ಕಾಲಿಗೆ ನಮಸ್ಕರಿಸಿ ಶಕ್ತಿಗೂ ಸನ್ನೆ ಮಾಡಿದ ನಮಸ್ಕರಿಸುವಂತೆ. ಅವ ಹೇಳಿದಂತೆ ಶಕ್ತಿ ನಮಸ್ಕರಿಸಿದಳು. ಅತ್ತೆ ಎಂದ ಶಿವ ಸುಮತಿಯವರತ್ತ ನೋಡಿದ. ಅವರು ತಮ್ಮ ಬಳಿ ಇದ್ದ ಒಂದು ಸಣ್ಣ ಪೆಟ್ಟಿಗೆ ಪುರೋಹಿತರ ಕೈಗಿಟ್ಟರು. ಆ ಪೆಟ್ಟಿಗೆ ನೋಡಿ ಶಕ್ತಿಗೆ ಎಲ್ಲೋ ನೋಡಿರುವೆನೆಂಬ ಅನುಮಾನ. ಪುರೋಹಿತರು ಅದನ್ನು ತೆಗೆದುಕೊಂಡು ಪೂಜೆ ಶುರು ಮಾಡಿದರು. ಜಗತ್ತನ್ನೇ ಆಳುವ ಶಿವ ಶಾಂತವಾಗಿ ನೆಲೆಸಿದ್ದ ಗರ್ಭಗುಡಿಯಲ್ಲಿ. ಕೈಮುಗಿದು ನಿಂತರು ಎಲ್ಲರೂ. ಶಕ್ತಿ ಆ ಚಿಕ್ಕ ಪೆಟ್ಟಿಗೆಯಲ್ಲಿ ಏನಿರಬಹುದೆಂದು ನೋಡಲು ಅದನ್ನು ಆಗಾಗ ನೋಡುತ್ತಲೇ ಇದ್ದಳು. ಅವಳಿಗೇನೋ ಅನುಮಾನ, ಇದೆಲ್ಲ ಮೊದಲೇ ಹೇಳಿ ಮಾಡಿಸಿದಂತಿದೆ ಎಂದು. ಏಕೆಂದರೆ ಪುರೋಹಿತರು ಪೂಜೆಯ ತಯಾರಿ ಮಾಡಿದ್ದರು ಬರುವ ಮೊದಲೇ. ಪೂಜೆ ಮುಗಿದ ನಂತರ ಮಂಗಳಾರತಿ ಮಾಡಿದರು. ಸುಮತಿಯವರು ಕೊಟ್ಟಿದ್ದ ಆ ಚಿಕ್ಕ ಪೆಟ್ಟಿಗೆಯನ್ನು ಆರತಿ ತಟ್ಟೆಯಲ್ಲಿಟ್ಟುಕೊಂಡು ಹೊರಬಂದ ಪುರೋಹಿತರು ಶಿವನ ಮುಂದೆ ಹಿಡಿದರು. ಅದನ್ನು ನೋಡಲೆಂದೇ ಕಾಯುತ್ತಿದ್ದ ಶಕ್ತಿಯ ಕಣ್ಣರಳಿದವು ನೋಡಿ.
ಶಿವನನ್ನೇ ಆಶ್ಚರ್ಯದಿಂದ ನೋಡಿದಳು. ತಡ ಮಾಡದೆ ಅವಳ ನೋಟಕ್ಕೆ ಉತ್ತರಿಸದೆ ತಟ್ಟೆಯಲ್ಲಿದ್ದ ತಾಳಿ ಹಿಡಿದ ಶಿವ ಶಕ್ತಿಯ ಕೊರಳಿಗೆ ಹಾಕಿದ. ಅದೇ ತಟ್ಟೆಯಲ್ಲಿದ್ದ ಕಾಲುಂಗುರ ತೆಗೆದು ಕೆಳಗೆ ಕುಳಿತು ಅವಳ ಕಾಲಿನ ಬೆರಳುಗಳಿಗೆ ಹಾಕಿದ. ಮೇಲೆದ್ದು ದೇವರ ಕುಂಕುಮ ಅವಳ ಹಣೆಗಿಟ್ಟ. ಶಕ್ತಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದಳು. ಅವಳಿಗೆ ಏನೊಂದು ಅರ್ಥವಾಗದೇ ಹೋಯಿತು. ಈಗ ನಿನಗೆ ನನ್ನ ಉತ್ತರ ಸಿಕ್ಕಿರಬೇಕಲ್ಲ ಶಕ್ತಿ ಎಂದ ಅವಳನ್ನು ನೋಡುತ್ತ. ಅವನ ಕೈಯಿಂದಲೇ ತನ್ನ ಕೊರಳಿಗೆ ಹಾಕಿಸಿಕೊಳ್ಳಬೇಕೆಂದು ತಾನೇ ತಂದಿಟ್ಟಿದ್ದ ತಾಳಿ ಕಾಲುಂಗುರ ಈಗ ಅವಳ ಒಡವೆಗಳಾಗಿದ್ದವು. ಅದರ ಒಡೆಯ ಕಣ್ಮುಂದಿದ್ದ. ತಾನು ಹೇಳದೆ ತನ್ನ ಆಸೆ ಈಡೇರಿಸಿದವನನ್ನು ನೋಡಿ ಕಣ್ಣು ತುಂಬಿದವು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ ತನ್ನ ಪ್ರೀತಿ ಒಪ್ಪಿಕೊಂಡನೆಂಬ ಖುಷಿ. ಥ್ಯಾಂಕ್ ಯು ಶಿವ ಎಂದವಳು ಅವನನ್ನು ಅಪ್ಪಿಯೇ ಬಿಟ್ಟಳು ಬಿಗಿಯಾಗಿ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಇದು ದೇವಸ್ಥಾನ ಶಕ್ತಿ ಅವ ಎಂದಾಗ ಅವನಿಂದ ಸರಿದು ಕಣ್ಣೊರೆಸಿದಳು. ನೀವು ಹೇಳಿದಂತೆಯೇ ಇದೇ ದೇವಸ್ಥಾನದಲ್ಲಿ ಮದುವೆ ಆಯ್ತಲ್ಲ ಅಜ್ಜ ಎಂದ ಪುರೋಹಿತರನ್ನು ನೋಡಿ. 100 ವರ್ಷ ಶಿವ ಪಾರ್ವತಿಯರಂತೆ ಸುಖವಾಗಿರಿ ಹರಸಿದರು ಇಬ್ಬರನ್ನು. ನಾನು ಅನ್ಕೊಂಡ ಹಾಗೇನೆ ನೀವಿಬ್ರು ಒಂದಾದ್ರಲ್ಲ, ಅಷ್ಟು ಸಾಕು ನನಗೆ, ನನ್ನ ಆಸೆ ಈಡೇರ್ತು ಎಂದರು ರಾಯರು ಖುಷಿಯಿಂದ. ಅವರ ಮಾತಿಗೆ ಮುಗುಳ್ನಕ್ಕ ಇಬ್ಬರು ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಮುಂದೆ ಮೀನಾಕ್ಷಿ ಮತ್ತು ಗಂಗಾಧರ ನಿಂತಿದ್ದರು. ಅವರಿಗೂ ನಮಸ್ಕರಿಸಲು ಶಕ್ತಿ ಅವರ ಮುಂದೆ ನಡೆದಾಗ ಶಿವ ಅವಳ ಜೊತೆ ಹೆಜ್ಜೆ ಇಡಲಿಲ್ಲ. ಅವರ ಕಾಲಿಗೂ ನಮಸ್ಕಾರ ಮಾಡು ಶಿವ ಎಂದಳು ಶಕ್ತಿ. ನೀನು ಮಾಡು ಎಂದವ ಹೊರನಡೆದ. ಎಲ್ಲರೂ ಹೊರನಡೆದು ಅಲ್ಲಿಯೇ ಇದ್ದ ಕಟ್ಟೆಯ ಮೇಲೆ ಕುಳಿತರು. ಖುಷಿ ಆಯ್ತಾ ಉತ್ತರ ಕೇಳಿ ಎಂದ ಶಿವ ಪಕ್ಕದಲ್ಲಿ ಬಂದು ಕುಳಿತಿದ್ದ ಶಕ್ತಿಗೆ. ಆದರೂ ಇಷ್ಟೊಂದು ಕಾಡಿಸ್ಬಾರ್ದಿತ್ತು ನೀನು ಎಂದಳು ಅವನನ್ನು ಕೆಣಕಿ. ಕಾಡಿಸ್ದೇ ಇದ್ರೆ ಖುಷಿಗೆ ನಿನ್ನ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ಲ ಎಂದ ಅವಳ ತೋಳನ್ನು ಬಳಸಿ. ಬನ್ನಿ ಹೋಗೋಣ ಎಂದ ಮೀನಾಕ್ಷಿಯವರ ಮಾತಿಗೆ ಎಲ್ಲರೂ ಹೊರನಡೆದರು. ಶಿವ ಮುಂದೆ ನಡೆದ. ಸೀರೆ ತುಂಬ ಇಷ್ಟ ಆಯಿತು ಆಂಟಿ ನನಗೆ, ಥ್ಯಾಂಕ್ಸ್ ಈ ಸೀರೆ ಕೊಟ್ಟಿದ್ದಕ್ಕೆ ಎಂದಳು ಪಕ್ಕದಲ್ಲಿದ್ದ ಸುಮತಿಯವರನ್ನು ನೋಡಿ. ನಾನು ಈ ಸೀರೆ ಕೊಟ್ಟಿಲ್ಲ ಶಕ್ತಿ ನಿನಗೆ, ಶಿವನೇ ತಂದಿದ್ದ ಅನಿಸುತ್ತೆ, ನಮಗೂ ಹೇಳಿಲ್ಲ ಎಂದವರ ಮಾತಿಗೆ ಶಕ್ತಿಗೆ ಮತ್ತೆ ಆಶ್ಚರ್ಯ. ಸೀರೆನ ಶಿವ ಊರಿಂದ ತಗೊಂಡು ಬಂದಿದ್ದ ಶಕ್ತಿ, ಬೆಳಗ್ಗೆ ಖರೀದಿ ಮಾಡಿಕೊಂಡೇ ಬಂದಿದ್ವಿ ಎಂದ ಕೇಶವ ಅವರ ಮಾತು ಕೇಳಿಸಿಕೊಂಡು. ಶಿವ ಊರಿಂದ ಬರುವಾಗಲೇ ಸೀರೆ ಹಿಡಿದು ಬಂದಿದ್ದ. ಶಕ್ತಿಗೆ ಕಾಣದಂತೆ ಕೋಣೆಯಲ್ಲಿಟ್ಟಿದ್ದ. ಥ್ಯಾಂಕ್ಸ್ ಶಿವ ಸೀರೆಗೆ ಎಂದಳು ಕಾರ್ ಹತ್ತಿ ಅವನ ಪಕ್ಕದಲ್ಲಿ ಕುಳಿತಾಗ. ಈ ಕೇಶವನ ಬಾಯಲ್ಲಿ ಯಾವ ಮಾತು ನಿಲ್ಲೋದಿಲ್ಲ ಎಂದ ಶಿವ ಕಾರ್ ಸ್ಟಾರ್ಟ್ ಮಾಡಿದ. ಅವನ ಉತ್ತರಕ್ಕಾಗಿ ಕಾದು ನಿಂತವಳಿಗೆ ಮಾತನಾಡದೆ ತನ್ನ ಪ್ರೀತಿಯನ್ನು ಹೇಳಿ ಮುಗಿಸಿದ್ದ ಅವ. ಅವಳಿಗೋ ಜಗತ್ತಿನ ಅತ್ಯಂತ ಅಮೂಲ್ಯ ವಸ್ತು ಸಿಕ್ಕಷ್ಟು ಖುಷಿ. ಅವನಿಗೋ ತಾನಂದುಕೊಂಡಂತೆ ತನ್ನ ಪ್ರೀತಿಯನ್ನು ದಕ್ಕಿಸಿಕೊಂಡನೆಂಬ ನೆಮ್ಮದಿ. ಪ್ರೀತಿಗೋಸ್ಕರನೇ ಕಾದು ಕುಳಿತಿದ್ದ ಶಿವಶಕ್ತಿಯರ ಮರೆಯಲಾಗದ ದಿನವಾಗಿತ್ತು ಅದು. ಕೊನೆಗೂ ಈ ಸೊಕ್ಕಿನ ಶಕ್ತಿ ಸಪ್ಲೈಯರ್ ಹೆಂಡತಿ ಆಗ್ಬಿಟ್ಲು ಅಲ್ವಾ, ಅವ ಮನೆಯ ದಾರಿ ಹಿಡಿದಾಗ ಎಂದಳು ಛೇಡಿಸುವಂತೆ. ಶಿವ ಮುಗುಳ್ನಕ್ಕ. ಇನ್ನೂ ಅವಳಿಗೆ ಪೂರ್ತಿ ಸತ್ಯ ಗೊತ್ತಿಲ್ಲವೆಂದು. ಇನ್ನೂ ಸ್ವಲ್ಪ ಖುಷಿನ ಹಿಡಿದಿಟ್ಕೋ ಸಪ್ಲೈಯರ್ ಹೆಂಡತಿ, ನಿನ್ನ ಮನೆಗೆ ಹೋದ್ಮೇಲೆ ಇನ್ನೂ ಒಂದು ಆಶ್ಚರ್ಯ ಇದೆ ನಿನಗೆ. ಏನು ಕೇಳಿದಳು ಕಣ್ಣರಳಿಸಿ. ಸರ್ಪ್ರೈಸ್ ಅದು ಎಂದವ ಮನೆ ತಲುಪಿದ. ನೇರವಾಗಿ ತನ್ನ ಕೋಣೆಗೆ ನಡೆದು ತಾನು ಬಂದಾಗ ತೆಗೆದಿಟ್ಟಿದ್ದ ವಸ್ತುಗಳನ್ನು ಒಂದು ಬ್ಯಾಗಿಗೆ ಹಾಕುತ್ತಿದ್ದ. ಅವನನ್ನೇ ಹುಡುಕಿ ಬಂದ ಶಕ್ತಿ, ಈ ತಾಳಿ ಮತ್ತೆ ಕಾಲುಂಗುರನ ಯಾವಾಗ ಕತ್ಕೊಂಡು ಬಂದೆ ಕೇಳಿದಳು ಖುಷಿಯಿಂದ. ಇವತ್ತು ಬೆಳಗ್ಗೆ ಎಂದವ ಬ್ಯಾಗನ್ನು ಮುಚ್ಚಿ ಅವಳನ್ನೇ ನೋಡಿದ. ಮೊದಲೇ ಎಲ್ಲನೂ ಪ್ಲ್ಯಾನ್ ಮಾಡಿದ್ದೀರಾ IPS ಸರ್, ಅವನ ಮುಂದೆ ಪ್ರೀತಿಯಿಂದ ಕೇಳಿ ಸೊಂಟದ ಮೇಲೆ ಕೈ ಇಟ್ಟು ನಿಂತಳು. ಏನು ಉತ್ತರ ಸಿಕ್ತಿದ್ದ ಹಾಗೆ ಮೇಡಮ್ ತುಂಬ ಜೋರಾಗಿದ್ದಾರೆ ಎಂದ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ. ಹೌದು, ಇವತ್ತು ನಾನು ಬರದೇ ಇದ್ದಿದ್ರೆ ಏನು ಮಾಡ್ತಿದ್ದೆ, ನೀನು ನನ್ನನ್ನು ಕರೆದಿರಲಿಲ್ವಲ್ಲ, ನಾನೇ ತಾನೇ ಬಂದಿದ್ದು. ಇಷ್ಟೆಲ್ಲ ಯೋಚನೆ ಮಾಡಿದವನಿಗೆ ನಿನ್ನನ್ನು ಕರ್ಕೊಂಡು ಬರೋ ಯೋಚನೆ ಇರೋದಿಲ್ಲ ಅಂದ್ಕೊಂಡಿದ್ಯಾ? ಖಂಡಿತ ನಾನೇ ನಿನ್ನನ್ನು ಕರ್ಕೊಂಡು ಬರ್ತಿದ್ದೆ ಎಂದವ ತನ್ನ ಯೋಚನೆ ಯಾರಿಗೂ ಹೇಳುವವನಲ್ಲ. ಎಲ್ಲ ಯೋಚನೆ ಇತ್ತು ಹಾಗಾದರೆ. ಈ ಸೀರೆ ಹೇಗೆ ಕಾಣ್ತಿದೆ ಅಂತ ಹೇಳಿಲ್ವಲ್ಲ ನೀನು ಎಂದವಳ ಅಂದವನ್ನು ಇನ್ನೂ ಸಹಿಸಲಾಗದೆ ಅವಳ ಸೊಂಟ ಬಳಸಿ ತನ್ನತ್ತ ಎಳೆದುಕೊಂಡ ಅವಳನ್ನು ಕಣ್ಣು ಮಿಟುಕಿಸುವಷ್ಟರಲ್ಲಿ ಅವನದೆಯ ಮೇಲೆ ಬಂದ ಶಕ್ತಿ ನಾಚಿದಳು. ನಿನ್ನ ಅಂದ ಇವತ್ತಲ್ಲ, ಯಾವತ್ತೋ ನನ್ನನ್ನು ಕೆಣಕಿ ನಿನ್ನ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಿದೆ ಎಂದವ ಅವಳ ಕಣ್ಣಲ್ಲಿ ಕಣ್ಣಿಟ್ಟ. ಶಕ್ತಿ ಅವನನ್ನೇ ದಿಟ್ಟಿಸಿದಳು, ತುಟಿಯಂಚಲ್ಲಿ ನಗು ಹೊತ್ತು. ಈ ಅಂದದ ಜೊತೆ ಸೊಕ್ಕು ತುಂಬಿರೋ ಈ ಹೆಣ್ಣು ಈ ಶಿವನ ಶಕ್ತಿ ಈಗ ಎಂದ ಅವಳಿಗೆ ಇನ್ನೂ ಸನಿಹ ಬಂದು. ಶಕ್ತಿ ಕಣ್ಣು ಕೆಳಗಿಳಿಸಿದಳು ನಾಚಿಕೆಯಲ್ಲಿ.
ಅವರಿಬ್ಬರ ಸುಂದರ ಕ್ಷಣಗಳು ಮುಂದುವರಿಯುವ ಮೊದಲೇ ಅವನ ಫೋನ್ ರಿಂಗ್ ಆಯಿತು. ಮಲ್ಲಿಕಾರ್ಜುನ ಎಂದು ಮೊಬೈಲ್ ಪರದೆಯ ಮೇಲೆ ತೋರಿಸಿದಾಗ ರಿಸೀವ್ ಮಾಡಿ ಕಿವಿಗಿಟ್ಟ. ಸರ್, ಆಕ್ಟರ್ ನತಾಶಾ ಸೂಸೈಡ್ ಮಾಡಿಕೊಂಡಿದ್ದಾರೆ ಎಂಬ ಸುದ್ದಿ ಕೊಟ್ಟ. ವಾಟ್ ಎಂದ ಶಿವ ಶಕ್ತಿಯಿಂದ ದೂರ ಸರಿದು 1 ಗಂಟೆಯಲ್ಲಿ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿ, ಶಕ್ತಿ, ಅರ್ಜೆಂಟಾಗಿ ನಾವು ಹೊರಡಬೇಕು ಎಂದು ಕೋಣೆಯಿಂದ ಹೊರಬಂದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.